ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಚೋತವರು. ಆದ್ಮೇಲೆ ನಿಮಗೊಂದಿಷ್ಟು ದಿನ ಈ IPL ಅಂದರೆ ಇಂಡಿಯನ್ ಪ್ರೀಮಿಯರ್ ಲೀಗ್ 2026 ಸ್ವಲ್ಪ ಏರಿಳಿತಗಳ ಬಗ್ಗೆ ಒಂದೆರಡು ಮಾತು. 3 ಸೋಲನ್ನು ಕಂಡಂಥ RCB ಅಂದರೆ ನಮ್ಮ ಕರ್ನಾಟಕದ್ದು ನಿಮಗೆ ಗೊತ್ತದ. ಚಾಂಪಿಯನ್ ರಾಯಲ್ ಚಾಲೆಂಜರ್ಸ್ ಚಾಂಪಿಯನ್ ಇದ್ದಂಥವ್ರು ಸಾಲಿ 3 ಸೋತು ಇವತ್ತೊಂದಿಷ್ಟು ಹಿಂಬಡಿತೆಯನ್ನು ಅನುಭವಿಸ್ತಾ ಇದ್ದಾರೆ. ಆದರೆ PBKS ಅದರಲ್ಲೂ ಮುಖ್ಯವಾಗಿ ಗುಜರಾತ್ ಟೈಟನ್ಸ್ನವರು ಗೆದ್ದ ತಮ್ಮ ಅಂಕನ್ನು ಹೆಚ್ಚು ಮಾಡ್ಕೊಳ್ತಾ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ಈ ಗುಜರಾತ್ ಟೈಟನ್ಸ್ ಅವರು 4 ವಿಕೆಟ್ಲೆ ನಿನ್ನೆ ಸೋಲಿಸಿ ಒಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ. ಇಲ್ಲ ಈ IPL 10 ಟೀಮ್ಗಳು ಆಡ್ತಾ ಇದ್ದಾವೆ. ಇದು ಸೋಲು ಗೆಲುವು, ಇವತ್ತು ಗೆದ್ದಿರ್ತಾನೆ ನಾಳೆ ಸೋಲ್ತಾನೆ ಮತ್ತೊಮ್ಮೆ ನಡೆಯುವಂಥದ್ದು. ಆದರೆ 10 ಟೀಮ್ಗಳು ಹೆಚ್ಚು ಕಡಿಮೆ ಒಂದೇ ಸ್ತರದಲ್ಲಿದ್ದಂಥವು. ಆದರೆ ಯಾಕೋ ಏನೋ ಈ ಸಲ ಮುಂಬೈ ಇಂಡಿಯನ್ಸ್ ಕೆಳಗಿಳಿತಾ ಇದ್ದಾರೆ. ಈ ಸಲ ಏನಾದರೂ ಅವ್ರು ಬರ್ಬೋದಾ ಮೇಲಕ್ಕೆ ಅನ್ನುವಂಥ ಪ್ರಶ್ನೆ ಸಹಿತ ಕೇಳ್ತಾ ಇದ್ದಾರೆ. ಅದು ಸಾಮಾನ್ಯ ಟೀಮ್ ಅಲ್ಲ. ಮುಂಬೈ ಇಂಡಿಯನ್ಸ್ ಇವತ್ತು 9ನೇ ಸ್ಥಾನದಲ್ಲಿದೆ. 8 ಪಂದ್ಯ ಆಡಿ 2 ಸೋತದ. 8 ಪಂದ್ಯ ಆಡಿ 2 ಗೆದ್ದದ, 5 ಸೋತದ. ಮತ್ತು ಅದ್ರ NRR ಅಂದರೆ ಅದರ ರನ್ ರೇಟ್ ಸಹಿತ ಭಾಳ ಕಡಿಮೆ ಇದೆ. ಇವೆಲ್ಲರೂ ಮೀರಿ ಮುಂದಿನ ಆಟಗಳಲ್ಲೇ ಈ ಮುಂಬೈ ಇಂಡಿಯನ್ಸ್ ಸಲ ಸೆಮಿಫೈನಲ್ಲೋ ಕ್ವಾರ್ಟರ್ ಫೈನಲ್ಲೋ ಬರ್ಬೋದಾ, ಅರ್ಹತೆ ಪಡಿಬೋದಾ ಫೈನಲ್ಗೆ ಅನ್ನೋದೊಂದು ಇವತ್ತು ದೊಡ್ಡ ಪ್ರಶ್ನೆ ಅದ. ಆದರೆ ರಾಯಲ್ ಚಾಲೆಂಜರ್ಸ್ ಮಾತ್ರ ಈಗ 3 ಸೋತದ. ಇನ್ನೂ ಪಂದ್ಯಗಳಿದ್ದಾವೆ ಸಾಕಷ್ಟು. ಹೆಚ್ಚು ಕಡಿಮೆ 10 ತಂಡಗಳಿದ್ರಲ್ಲಿ ಭಾಗವಹಿಸಿ ಇದರಲ್ಲಿ ವಿಶೇಷವಾಗಿ ಎಲ್ಲರೂ ಹೆಚ್ಚು ಕಡಿಮೆ 8-9 ಪಂದ್ಯಗಳು ಆಡಿದ್ದಾರೆ. ಅದರಲ್ಲೂ ಮುಖ್ಯವಾಗಿ PBKS 8 ಪಂದ್ಯ ಆಡಿ 6 ಗೆದ್ದಿದ್ರೆ 1 ಸೋತದ ಪಂಜಾಬ್ ಕಿಂಗ್ಸ್. ಈಗ 13 ಅಂಕ ಆದರೂ ಇದ್ದಾವೆ. ಅದ ನಂತರ ಬರೋದನ್ನ RCB 9 ಪಂದ್ಯ ಆಡಿದ. 9 ಪಂದ್ಯ ನೆನಪಿರಲಿ. ಅದರ ಗೆಲುವು 6, ಸೋಲು 3. ಈಗ 2ನೇ ನಂಬರ್ ಅದ ಅಂಕ ಪಟ್ಟಿಯಲ್ಲಿ 12 ಅಂಕ ಅದ. ರನ್ ರೇಟ್ ಅಂದರೆ 1.420 ಅದ. ಇದು RCB ಸ್ಥಿತಿ. ಅದರ ನಂತರ ಮೊದಲ 4 ಸ್ಥಾನಗಳಲ್ಲಿ SRH ಬಂದದ. ಅದು 8 ಪಂದ್ಯ ಆಡಿದ, 6 ಗೆದ್ದ, 3 ಸೋತದ. ಅದು 12 ಪಾಯಿಂಟ್ ಅದ. RR ಇದು 4ನೇ ನಂಬರದ ಟೀಮ್. 9 ಆಡಿದ, 6 ಗೆದ್ದದ, 3 ಸೋತದ. ಅದು 12 ಪಾಯಿಂಟ್ ತೊಗೊಂಡದ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಟಾಪ್ 4 ಈ ತಂಡಗಳಿದ್ದಾವೆ. ಇದರಲ್ಲಿ ಯಾವ ಮ್ಯಾಲ ಕೆಳಗ ಇಲ್ಲ 5 ದಿನದಾಗ ಮ್ಯಾಲೆ ಬರ್ತಾನೋ ಹೇಗೆ ಏನು ಅವ್ರು ಆಡೋದ್ರ ಮೇಲೆ ನಿಂತದ. ಅದು ಆವತ್ತಿನ ದಿನದ ಆಟ, ಸ್ಫೂರ್ತಿ, ಮೂಡ್ ಅಂತೀರ ಏನಂತೀರ ಅದಕ್ಕೆ. ಹೀಗಾಗಿ ಈ IPL ಏನು ಈ ಸೀಸನ್ ಸ್ಟಾರ್ಟ್ ಆಗಿದೆ, ನೋಡುಗರಿಗೂ ಆಡುಗರಿಗೂ ಒಂದು ದೊಡ್ಡ ಹಬ್ಬನಾದಂಗೆ ಆಗಿ ಹೋಗ್ಬಿಟ್ಟದ. ಇವತ್ತು ಅದೇ ಕಾಲಕ್ಕೆ ನಾವು ಹಿಂದೆ ಒಂದು ಈ ಕಾರ್ಯಕ್ರಮ ಮಾಡಿದಾಗ ಹೇಳಿದ್ದೆ, ಬೆಟ್ಟಿಂಗನ್ನು ಹೆಚ್ಚಾಗ್ತದೆ ಇದರಲ್ಲಿ ಅಂತೇಳಿ. ಯಾವ ಪ್ರಮಾಣದಲ್ಲಿ ಅಂದರೆ ಸಾವಿರಾರು ಕೋಟಿಗಳು ಏನೋ ಆಗ್ತದೆ ಸುದ್ದಿಗಳಿದ್ದಾವೆ. ಆದರೆ ಇಡೀ ಯಾರು ಅದನ್ನು ಸರ್ಕಾರ ವಿಚಾರ ಮಾಡಬೇಕಾಗಿದ್ದು. ಒಟ್ಟಿನಲ್ಲಿ ಆಗುವಂತೆ ಸುಳ್ಳಲ್ಲ, ನಡೆದು ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ನೋಡಿದಂಥವ್ರು. ಇನ್ನು ಕೆಳಗಿನ 4 ದಿಲ್ಲಿ ಕ್ಯಾಪಿಟಲ್ಸ್ ಅದ, KKR ಅದ ಕಲ್ಕತ್ತಾದ್ದು, MI ಅಂದ್ರೆ ನಿಮ್ಮ ಮುಂಬೈ ಇಂಡಿಯನ್ಸ್ ಅದ. 10ನೇ ನಂಬರ್ LSG ಅದ. ಅಂದ್ರೆ ಕೆಳಗಿನ ಈ 4 ಟೀಮ್ಗಳು ಹೆಚ್ಚು ಕಡಿಮೆ ಔಟ್ ಆದಂಗೆ ಏನು ಅಂತೇಳಿ. ಯಾಕಂತಂದ್ರೆ ಇನ್ನು ಮುಂದೆ ಆಗೋದೇನಪ್ಪ ಅಂತಂದ್ರೆ ಇನ್ನೂ ತೀವ್ರ ಆಗ್ತದೆ. ಹೆಚ್ಚು ಪಾಯಿಂಟ್ ತೊಗೊಂಡಂಥವ್ರು ಈಗಾಗಲೇ ಅದನ್ನು ಬಿಟ್ಟುಕೊಳ್ಳೋ ಸ್ಥಿತಿಯೊಳಗೆ ಇರುವುದಿಲ್ಲ. ಅದೇ ಕಾಲಕ್ಕೆ ಇನ್ನೊಂದಿಲ್ಲ ಗಮನಿಸಬೇಕಾಗಿದ್ದು ಏನಪ್ಪ ಅಂದ್ರೆ, ಇಲ್ಲೇ ಆರೆಂಜ್ ಕ್ಯಾಪ್ ಬ್ಯಾಟಿಂಗಲ್ಲಿ ಒಳ್ಳೆ ರನ್ ಮಾಡಿದವರು, 425 ರನ್ ಮಾಡಿದ್ದಾರೆ ಅಭಿಷೇಕ್ ಶರ್ಮಾ ಅವರು. SRH ಟೀಮಿನವರು
ಈ ಅಭಿಷೇಕ್ ಹರ್ಬಾಜ್ದಂಥವ್ರು 425 ರನ್ನ ಮಾಡಿದ್ರೆ ಪರ್ಪಲ್ ಕ್ಯಾಪ್ ಬೌಲಿಂಗ್ದೊಳಗೆ ಭುವನೇಶ್ವರ್ ಕುಮಾರ್ 17 ವಿಕೆಟ್ ತೊಗೊಂಡಾರ. ಆರ್ ಸಿ ಬಿ ಒಳಗೆ ಆಡ್ತಾ ಇದ್ದಾರೆ ಅವರು. ಆರ್ ಸಿ ಬಿಗೆ ಒಂದು ಪರ್ಪಲ್ ಕಲರ್, ಇನ್ನೊಂದು ಆರೆಂಜ್ ಕಲರ್ ಯಾವ ಟೀಮ್ ಅದು SRH ಟೀಮಿಗೆ. ಅಂದ್ರೆ ಇವರು ಒಳ್ಳೆಯ ಬಾಲರ್ ಮತ್ತು ಒಳ್ಳೆಯ ಬ್ಯಾಟ್ಸ್ಮನ್ ಅಂತೇಳಿ ಇಲ್ಲಿವರೆಗೆ ಐಡೆಂಟಿಫೈ ಆಗ್ತಾ ಇದ್ದಾರೆ. ಇನ್ನು ಮುಂದಿನ ದಿನದಲ್ಲಿ ಕಾಯ್ಕೊಂಡು ಹೋಗ್ತಾರ, ಬಿಟ್ಟು ಕೊಡ್ತಾರ ನೋಡ್ಬೇಕು. ಯಾಕಪ್ಪ ಅಂತಂದ್ರೆ ಆಟದಲ್ಲಿ ಯಾರು ಬೇಕಾದೇನೋ ಆಗ್ಬೋದು. ಕೊನೆ ಹಂತಕ್ಕೆ ಬಂದ ಕೆಳಗಿದ್ದಂಥವು ಏಕದಮ್ ಟಾಪು ಆಗ್ಬೋದು, ಹೇಳಿಕ್ಕೆ ಸಾಧ್ಯ ಇಲ್ಲ. ಆಟನ ಆ ರೀತಿ ಅದ. ಹೀಗಾಗಿ ಈ ಸಲ 3ನೇ ಸೋಲನ್ನು ಅನುಭವಿಸಿರುವಂಥ ನಮ್ಮ ಆರ್ ಸಿ ಬಿಗೆ ನಿಧಾನಕ್ಕೆ, ರಾಯಲ್ ಚಾಲೆಂಜರ್ಸ್ಗೆ ನಿಧಾನಕ್ಕೆ ಭಯನೂ ಸಹಜದ. ಇನ್ನೊಂದು 2-3 ಸೋತು ನಾವು ಕೆಳಗೆ ಹೋಗ್ತೇವೆ ಏನೋ ಅನ್ನುವಂಥದ್ದು. ಸೋಲು ಯಾವಾಗಲೂ ಮನುಷ್ಯನ ಅಧೀರನಾಗಿ ಮಾಡ್ತಿರ್ತದೆ, ಗೆಲುವ ಸ್ಫೂರ್ತಿ ಕೊಡ್ತಾ ಇರ್ತದೆ. ಆ ದಿಶೆಯಲ್ಲಿ ಏನಪ್ಪ ಅಂತಂದ್ರೆ ಇವತ್ತು ಒಂದು ಮ್ಯಾಚ್ ನಡೀತಾ ಇದೆ. ಅದು ರಾಜಸ್ಥಾನ್ ರಾಯಲ್ಸ್ ಮತ್ತು ಅದರ ವಿರುದ್ಧವಾಗಿ ಡೆಲ್ಲಿ ಕ್ಯಾಪಿಟಲ್ಸ್ ಒಳಗಂತೆ. ಡೆಲ್ಲಿ ಕ್ಯಾಪಿಟಲ್ ಅಂತೇಳಿ IPL ಟೀಮ್ ಅದು. ಇವ್ರ ಮಧ್ಯದಲ್ಲೇ ನಡೀತಾ ಇದೆ. ಇದರಲ್ಲಿ ಯಾರು ಗೆಲ್ಬೋದು, ಯಾರು ಸೋಲ್ಬೋದು. ಜೈಪುರದಲ್ಲೇ ಸಾಯಂಕಾಲ 7:30 ಭಾಳ ಜೋರ್ದಾರಾಗಿ ಪ್ರಸಾರ ಆಗ್ತಾಯಿದೆ. ಅದರಲ್ಲೂ ಮುಖ್ಯವಾಗಿ ವೈಭವ್ ಸೂರ್ಯವಂಶಿ ಬಗ್ಗೆ ಸಾಕಷ್ಟು ಮಾತಾಡ್ತಾ ಇದ್ದಾರೆ. ರಾಜಸ್ಥಾನ್ ರಾಯಲ್ಸ್ ಪರವಾಗಿ ಆಡುವಂಥ ಈ ಹುಡುಗ ಚೆಂಡನ್ನು ಎಷ್ಟು ಬೇಕಾದ ಸಿಕ್ಸರ್ ಸುರಮಳೆ ಸುರಿಸ್ತಾರೆ ಅನ್ನುವಂಥದ್ದು. ಅವ್ರ ಆಟ ನೋಡೋದು ಒಂದು ಕಣ್ಣಿಗೆ ಹಬ್ಬ ಅಂತೇಳಿ ಭಾಳಷ್ಟು ಕ್ರಿಕೆಟಿಗರು, ಅದರಲ್ಲೂ ನೋಡುವವರು ಅವನ ಫ್ಯಾನ್ಸ್ ಭಾಳ ಆಗಿದ್ದಾರೆ. ವೈಭವ್ ಸೂರ್ಯವಂಶಿ ಆಗಿರ್ಬೋದು. ಅದೇ ಕಾಲಕ್ಕೆ ಅವರು ಪಂಜಾಬ್ ಎದುರಿನ ಪಂದ್ಯದಲ್ಲಿ ವೈಭವ್ ಅವರು 5 ಸಿಕ್ಸರ್ ಹೊಡೆದಿದ್ದು. 1 ಅಲ್ಲ 2 ಅಲ್ಲ 3 ಅಲ್ಲ 4 ಅಲ್ಲ 5 ಸಿಕ್ಸರ್ ಹೊಡೆದು ಎಲ್ಲರೂ ಗಮನಿಸೋದಂಥವ್ರು. ಒಳ್ಳೆಯ ಆಟಗಾರ ತೊಳಗ ಅಂತೆಲ್ಲರೂ ನೋಡ್ತಾ ಇದ್ದಾರೆ. ಅವನ ಆಟನ ಇವತ್ತು ನೋಡುವ ಅವಕಾಶ ಎಲ್ಲರಿಗೂ ಅದ. ಅದೇ ಕಾಲಕ್ಕೆ ಇನ್ನೊಂದಿಲ್ಲಿ ಗಮನಿಸ್ಬೇಕಾಗಿದ್ದೇನಪ್ಪ ಅಂತಂದ್ರೆ ಇವರು ಎದುರಾಳಿ ಯಾರಪ್ಪ ಅಂದ್ರೆ ರಿಯಾನ್ ಪರಾಗ್ ಅನ್ನುವಂಥವ್ರು, ಅದ್ರ ಕ್ಯಾಪ್ಟನ್ನು. ಆಟದಲ್ಲಿ ಅಂತ ತೋರಿಸೇ ಹೋದರು. ಒಳ್ಳೆಯ ಏನಪ್ಪ ಅಂದ್ರೆ ಕ್ಯಾಪ್ಟನ್ಶಿಪ್ ಅಂತ ಅನ್ನುವಂಥ ಮಾತು ಮಾತಾಡ್ತಾ ಇದ್ದಾರೆ. ಅದರಲ್ಲೂ ಮುಖ್ಯವಾಗಿ ಈಗ ಹೇಳಿದ್ನಲ್ಲಿ ನಿಮಗೆ ಈ ಒಂದು ಪಂದ್ಯಗಳು ರಾಜಸ್ಥಾನ್ ರಾಯಲ್ಸ್ ವರ್ಸಸ್ ಈಗ ನಡೆಯುವಂಥದ್ದು ಏನಪ್ಪ ಅಂತಂದ್ರೆ ಡೆಲ್ಲಿ ಕ್ಯಾಪಿಟಲ್ಸ್. ಇದರಲ್ಲಿ ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ ಇವತ್ತು ಗೊತ್ತಾಗುವಂಥ ವಿಷಯ. ಇದರಲ್ಲಿ ಮತ್ತೆ ಇನ್ನೂ ಚೇಂಜ್ ಆಗ್ತಾ ಇರ್ತದೆ ಈ ಒಂದು ಟೇಬಲ್ದಲ್ಲಿ. ವಿಶೇಷವಾಗಿ ಟಾಪ್ 4-5 ಬದಲಾಗಬಹುದು ಅನ್ನೋಂಥ ಹೋಪ್ಸ್. ಆದರೆ ಭಾಳ ಕೆಳಗಿರುವಂಥ ಮುಂಬೈ ಇಂಡಿಯನ್ಸು ಟಾಪ್ 3-4-5 ಬರ್ತಾರ ಅನ್ನೋದು ಇವತ್ತು ಎಲ್ಲರಿಗೂ ಕಾಡೋ ಪ್ರಶ್ನೆ ಆಗಿದೆ. ಆದರೂ ಮುಂಬೈ ಇಂಡಿಯನ್ಸ್ನಲ್ಲೇ ಒಂದು ಹೋರಾಟದ ಕಿಚ್ಚದ ಬರ್ತಾರೆ ಅನ್ನೋಂಥ ಭರವಸೆ ಅದು. ನೋಡ್ಬೇಕು ಪಾಂಡ್ಯ ಮತ್ತು ಇನ್ನುಳಿದವ್ರ ಜೊತೆಗೆ ಅವರು ಯಾವ ರೀತಿಯಾಗಿ ಆಡ್ತಾರೆ, ಏನನ್ನು ಯಾವ ರೀತಿಯಾಗಿ ಸೀರಿಯಸ್ ಆಗಿ ತೊಗೊಳ್ತಾರೆ ಅಂತೇಳಿ. ಅದೇನೋ ಆಗಿರಿ ಈಗ ಮಾತ್ರ 2ನೇ ಸ್ಥಾನದಲ್ಲಿ ಇರುತ್ತಿರುವಂಥ RCB ಅಷ್ಟು ಸುಲಭವಾಗಿ ತನ್ನ ಒಂದು ಎಂಟ್ರಿ ಆಫ್ ದಿ ಫೈನಲ್ ಬಿಟ್ಟುಕೊಡ್ಲಿಕ್ಕಿಲ್ಲ ಅನ್ನುವಂಥ ಎಲ್ಲರಿಗೂ ಹುಚ್ಚು. ಹೀಗಾಗಿ ಎಲ್ಲರ ಕಣ್ಣು ಇವತ್ತು ಪಂಜಾಬ್ ಕಿಂಗ್ಸ್ ಮೇಲೆ, ಜೊತೆಗೆ ಗುಜರಾತ್ ಟೈಟನ್ಸ್ ಮೇಲೆ, ಅದಕ್ಕಿಂತ ಹೆಚ್ಚು ಕರ್ನಾಟಕದವ್ರಿಗೆ RCB ಮತ್ತೊಮ್ಮೆ ಹೀರೋ ಆಗ್ತದಾನ. ಮತ್ತು ನಿರಂತರ ಭಾಳಷ್ಟು ಹೀರೋ ಆಗಿರುವಂಥ ಮುಂಬೈ ಇಂಡಿಯನ್ಸ್ ಮರಳಿ ಅಟ್ಲೀಸ್ಟ್ ಸೆಮಿಫೈನಲ್ ಆದರೂ ಬರ್ತದನ. ಮುಂದಿನ ಬೇಕಾದಾಗ್ಬೋದಲ್ಲ, ನೋಡೋಣ ಅಂತ ಹೇಳ್ತಾ ಇದು ಇವತ್ತಿನ ಡೆವಲಪ್ಮೆಂಟ್. ಇವತ್ತು ಸಾಯಂಕಾಲ 7:30 ಜೈಪುರದಲ್ಲೇ ರಾಜಸ್ಥಾನ್ ರಾಯಲ್ಸ್ ವರ್ಸಸ್ ಡೆಲ್ಲಿ ಕ್ಯಾಪಿಟಲ್ಸ್ ಅದ. ನೋಡ್ರಿ, ಅದರಲ್ಲೂ ಸೂರ್ಯವಂಶಿ ಆಟ, ವೈಭವ್ ಸೂರ್ಯವಂಶಿ ಆಟ ನೋಡಿ ಕಣ್ತುಂಬಿಕೊಳ್ರಿ ಅಂತ ಹೇಳ್ತಾ ಇದು ಇವತ್ತಿನ IPL. ಮತ್ತು ನಾಳೆಗೆ ನೋಡೋಣ ಅಂತ ಹೇಳ್ತಾ ನಿಮಗೆ ಇದು ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ. 60 ನ್ಯೂಸ್ ಹೆಚ್ಚಿದರಾಮಿದು ಸತ್ಯದ ಕೈಯಲ್ಲಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ.
ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.